ಜೈ ಶ್ರೀರಾಮ್ರಿ ಎಲ್ಲರಿಗೂ ಸ್ವಾಗತ ಎಲ್ಲರೂ ಕೂಡ ಇವತ್ತಿನ ನಾನೊಂದು ಹೊಸ ಭಾಗದೊಳಗೆ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಮ್ಮ ಮತ್ತೆ ಹೊಳ್ಳಿ ತೋರ್ನಾಳಿಗೆ ಹೋಗಿದ್ದೀನಿ ರೀ. ತೋರ್ನಾಳಿಗೆ ಯಾಕಪ್ಪ ಅಂತಂದ್ರೆ ಮನೆ ಶನಿವಾರನೂ ನೋಡಿರಿ ನಾವು ಹೋಗಿ ಬಿತ್ತನೆಲ್ಲ ಮಾಡಿ ಬಂದಿದ್ದು ಹೊಲ್ದಾರೆ. ಅದೇ ಬಿತ್ತನೆ ಕಾಳು ಯಾವ ಥರ ಬಂದಾವ ಅಂತೇಳಿ ನೋಡಕ್ಕಂತೇಳಿ ಇವತ್ತು ನಾ ತೋರ್ನಾಳಿಗೆ ಹೋಗಿದ್ದೀನಿ ರೀ. ಬರೀ ಅಲ್ಲ ಹೋಗೋಣಂತ ಈಗ ತೋರ್ನಾಳಿಗೆ. ಫೈನಲಿ ಈಗ ತೋರ್ನಾಳಿಗಂತೂ ಬಂದ್ಬಿಟ್ಟೇನು ರೀ. ಇನ್ನು ಸೀದಾ ಹನುಮಪ್ಪನ ಗುಡಿ ಹೋಗಿ ಮೊದಲು ಹನುಮಪ್ಪನ ದರ್ಶನ ತೊಗೊಂಡು ಬರ್ಮತ್ತ ಬರಲಿಲ್ಲ. ಫೈನಲಿ ಈಗ ದರ್ಶನ ಅಂತ ಎಲ್ಲ ತೊಗೊಂಡಾಗಿದ್ರಿ. ಈಗ ನಾ ಬಂದೆ ಡೈರೆಕ್ಟ್ ನಾವು ಹೊಲ್ದಾಗ ಬರಿಲ್ಲ. ಇಲ್ಲಿ ಹೊಲ್ದಾಗ ಒಂದು ಗುಡಿ ಐತ್ರಿ. ಇಲ್ಲಟ್ಟು ಕಾಲದ ಆಮೇಲೆ ನಾವು ಹೊಲ್ದಾಗ ಬೆಳೆ ಯಾವ ಥರ ಬೆಳೆದಾವ ಅಂತ ತೋರಿಸ್ತೀನಿ ನಿಮಗೆಲ್ಲ. ಇದು ನಮ್ದು ಹೊಲ್ದಾಗಿನ ಗುಡಿ ರೀ. ಇಲ್ಲಿ ಅಟ್ಟ ನೆವರಿ ಎಲ್ಲ ತೋರಿಸೋಣ ಮೊದಲು. ಇದು ನೋಡ್ರಿ ನಾವು ಒಂದು ವಾರ ಹಿಂದೆ ಬಂದು ಬಿತ್ತನೆ ಮಾಡಿ ಹೋಗಿರುವಂಥ ನಮ್ಮ ಹೊಲ. ಇದ್ರೊಳಗೆ ಜರ ಬಂದು ಇಟ್ಟಿದಾವ್ರಿ ಈಗೆಲ್ಲ ಜೋಳ ಎಲ್ಲ. ಇದ್ರೊಳಗೆ ಒಂದೊಂದು ಎಲ್ರಿ ಇದನ್ನ ಹೋಗಿದಾವ್ರಿ. ಅಂದ್ರೆ ಗುಬ್ಬಿಗಳೆಲ್ಲ ತಿಂದು ಹೋಗಿದಾವ್ರಿ. ಅವತ್ತು ಸ್ವಲ್ಪ ಹಾಕಬೇಕಾಗಿತ್ತೇನ, ಅವಷ್ಟು ಸ್ವಲ್ಪ ಈಗ ಹಾಕೋಣ ಅಂತ ಬರ್ರಿ ಅಣ್ಣ. ಇದು ನಮ್ಮ ಜೋಳ ಪಟ್ಟಿ ಆದ್ರೆ ಇಲ್ಲಿ ಇದ್ರಿ ನಮ್ದು ಶೇಂಗಾ ಪಟ್ಟಿ. ಇದ್ರಾಗೂ ಶೇಂಗಾ ಜರ ಬೆಳೆದಾವ. ಆದರೆ ಇದ್ರಾಗ ಕಸನ ಜಾಸ್ತಿ ಬೆಳೆದಿದ್ರಿ ಶೇಂಗಾಕ್ಕೆ ಹೆಚ್ಚ. ಈಗ ಅಲ್ಲಿ ನಮ್ಮವ್ವ ಶೇಂಗಾ ಹಾಕತ್ತಾಳ್ರಿ. ಶೇಂಗಾ ಬೀಜ ನಾವು ಬರ್ತಾ ಗೊಂಜಾಳ ಬೀಜ ಅಂದ್ರೆ ಜೋಳ ಬೀಜ ತರೋದಟ್ಟು ಮರ್ತಿದ್ದು ರೀ. ಅದಿಲ್ಲೇ ನಮ್ಮ ಕಾಕೋಳ ಮನೆಗೆ ಹೋಗಿ ಅಲ್ಲಿಂದ ಜೋಳ ಬೀಜ ತೊಗೊಂಬಂದು ನೋಡ್ರಿ ಬರ್ಲಿ. ಜೋಳ ಬೀಜ ತೊಗೊಂಬಂದು ಬರ್ರಿ ಮೊದಲು ಮನೆಯಿಂದ ಗೊಂಜಾಳ ಬೀಜ ಅಂತೆಲ್ಲ ತೊಗೊಂಡ್ರಿ. ಬೀಜ ತೊಗೊಂಡು ಇನ್ನು ಡೈರೆಕ್ಟ್ ಹೊಲ ಕಡೆ ಹೋಗೋಣಂತ ಬರ್ರಿ ಅಣ್ಣ. ಈಗ ನಮ್ಮವ್ವ ಅಲ್ಲಿ ಕೆಳಗಡೆ ಶೇಂಗಾ ಬೀಜ ಹಾಕತ್ತಾಳ್ರಿ. ಇನ್ನು ನಾ ಇವ ಗೊಂಜಾಳ ತೊಗೊಂಡು ನತ್ತ ಇದ್ನಟ್ಟು ಇಲ್ಲಿ ಮುಂದೆ ಹೊಲ್ದಾಗ ಉಸ್ಮನಿ ಬರ್ತಾವೆ ಅದಕ್ಕೆ ಹಚ್ಚೋಣ ಬರ್ರಿ ಅಣ್ಣ. ಗೊಂಜಾಳ ಹಾಕಕ್ಕಂತೂ ಬಂದೇವು. ಆದರೆ ಈಗ ಗೊತ್ತಾಗ್ತೈತಿ ಇಲ್ಲಿ ಬಂದು ಮತ್ತು ಕುರ್ಪಿನ ತಂದಿಲ್ಲ ಅಂತೀರಿ. ಕುರ್ಪಿ ಇಲ್ಲ ಇದು ಹಂಗೆ ಕೈಲಿ ಹಾಕಿದೆ ಹಾಕೋಣ ಅಂತ ಬೇರೆ ಎಲ್ಲ. ಕುರ್ಪಿ ಎಲ್ಲದಕ್ಕಾಗಿ ನುಸ್ತಾ ಈ ಥರ ಕೈಲಿ ಹಡ್ಡಿ ಮಾತ್ರ ಕಾಳು ಹಾಕೋದು ಬಂದಿದ್ರಿ. ಸೊ ಫೈನಲಿ ಈಗ ಉಸ್ಮಂದಿದ ಹಾಕೆಲ್ಲ ಆಗಿದ್ರಿ. ಇನ್ನು ಸೀದಾ ಮನೆ ಕಡೆ ಹೋಗೋಣ ಅಂತ ಬರ್ರಿ. ಈ ಗಾಡಿದ ಒರಿಜಿನಲ್ ಕಿಲ್ಲಿಗೆಲ್ಲ ಆಗಿತ್ತು ನೋಡ್ರಿ. ಡೂಪ್ಲಿಕೇಟ್ ಕಿಲ್ಲಿ ಮಾಡ್ಸೀನಿ. ಆ ಡೂಪ್ಲಿಕೇಟ್ ಕಿಲ್ಲಿ ಈಗ ಒಟ್ಟು ಕುಂಡು ತೆಗಿತ್ರಿ ಗಾಡಿಗೆ. ಏನ್ ಮಾಡಿದ್ರಿ ಒಟ್ಟು ಗಾಡಿ ಚಾಲು ಆಗುತ್ತೋ. ಚಾಲು ಆಯ್ತು ರೀ ಅನ್ವಯಿ. ಈಗ 10 ನಿಮಿಷದಿಂದ ಗುದ್ದಾಡ್ತೀನಿ ರೀ ಇದು ಕಿಲ್ಲಿ ಚಾಲು ಮಾಡ್ಕಂತೇಳಿ. ಆದರೆ ಈಗ ಚಾಲು ಆಯಿತು ಒಟ್ಟು ಕಿಲ್ಲಿ. ಈಗ ಇಲ್ಲಿ ನಮ್ಮ ಕಾಕು ಮನ್ಯಾಗ ಬಂದಿದ್ರು. ಇನ್ನು ಇಲ್ಲೊಂದು ಸ್ವಲ್ಪ ಚಹಾ ಕುಡ್ಕೊಂಡು ಮತ್ತು ನಾವು ನಮ್ಮ ಮನೆ ಕಡೆ ಹೋಗೋಣ ಅಂತಾರಲ್ಲ. ಈಗ ಒಂದು ಸ್ವಲ್ಪ ನಾಷ್ಟಾನು ಮಾಡಿ ಹಂಗೆ ಅದ್ರ ಮ್ಯಾಗ ಒಂದು ಕಪ್ ಚಾಟ್ ಕುಡ್ಕೊಂಡ ಎಲ್ಲ ಆಗಿದ್ರಿ. ಇನ್ನು ಸೀದಾ ಮನೆ ಕಡೆ ಹೋಗೋಣ ಅಂತ ಬರ್ರಿ ಅಣ್ಣ. ಈಗ ಮನೆಗೆ ಬಂದ್ಬಿಟ್ಟೇನ್ರಿ. ಇಲ್ಲಿ ಮುಂದೆ ದೋಸ್ತ ಒಂದು ಚಾರ್ಜಿಂಗ್ ಗಾಡಿಯಾಗಿನ ಚಾರ್ಜ್ ಮುಡಿತೈತೆ. ಗಾಡಿ ಇಲ್ಲೇ ಹಚ್ಚಿ ಬಂದ ದೋಸ್ರ ಮಂದಿ ಅದನ್ನ ಹೋಗಿ ತರೋಣ ಅಂತ ಬರ್ರಿ. ಈಗ ಇಲ್ಲಿ ಇಟ್ಟ ನೋಡ್ರಿ ಗಾಡಿಯಾಗಿನ ಚಾರ್ಜಿಂಗ್ ಮುಗ್ಯಾನ ಗಾಡಿ ಇಲ್ಲೇ ಹಚ್ಚಿ ಮನೆ ಕಡೆ ಹೋಗಿಬಿಟ್ಟದ. ಇಲ್ಲೇ ಮನೆ ಭಾಳ ದೂರಿಲ್ಲ. ಅದರ ಒತ್ಕೋತ ಹೋಗೋದು ಆಗಲ್ಲ ಒಂದು ಕಡೆ. ಇಲ್ಲೇ ಗಾಡಿ ಹಚ್ಚಿ ಹೋಗಿಬಿಟ್ಟದ ರೀ. ಮೂತಿರೇ ತೋರ್ಸೋಕೆ ಹೋಗಿವ್ರಿ. ಚಾರ್ಜಿಂಗ್ ಐತ್ಲಕ್ಕೋ ಗಾಡಿಯಾಗದ. ಅದ್ರ 3 ಕಡೆ ತೋರ್ಸದಿ ಚಾರ್ಜಿಂಗ್. ಅಡೇ ನಮ್ಮ ದೋಸ್ತ ಗಾಡಿಯಾಗ ಚಾರ್ಜ್ ಇದ್ರೂ ಕೂಡ ಅದು ಚಾಲು ಆಗಲಿಲ್ಲ ಅಂತೇಳಿ ಆ ಗಾಡಿ ಅಲ್ಲೇ ಹಚ್ಚಿ ಬಂದಿದ್ರಿ. ಈಗ ಅವಟ್ಟು ಗಾಡಿ ತೊಗೊಂಡ ಕಡೆ ಮನೆ ಕಡೆ ಹೋಗ್ಯದ. ಈಗ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ, ಇವು ನಮ್ಮ ದೋಸ್ತ ರೀ ಸಾಗರ್ ಅಂತೇಳಿ. ಇವ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನೋಡಕತ್ತಾನ ರೀ. ನಿಮ್ಮ ಕಾಂಟ್ಯಾಕ್ಟ್ದಾಗ ಅಂಥವು ಯಾವ್ರೆ ಅಂದ್ರೆ ಮೊಬೈಲ್ ಮಾರೋರು ಯಾರೇ ಇದ್ರೆ ಸ್ವಲ್ಪ ಹೇಳ್ರಿ. ಸಾಗರ ಮೊಬೈಲ್ ತೊಗೊಂಡಲ್ಲ ನೀ? ಯಾವ ಮೊಬೈಲ್ ತೊಗೊಂಡೆ? ವಿವೋ. ನಿನ್ನ ಬಜೆಟ್ ಎಷ್ಟೈತಿ? ಎಷ್ಟೈತಿ ನಿನ್ನ ಬಜೆಟ? 10,000. 10,000 ವಿವೋನು ತೊಗೊಂಡಿ. ಗಚ್ಚೆ ಅಲ್ಲ?
ಇವು ಒಂದು ವಿವೋ ಮೊಬೈಲ್ ತೊಗೊಳಂತಂದ್ರಿ ಅಂದ್ರೆ ಬಜೆಟ್ ಒಟ್ಟು 10,000 ರೂಪಾಯಿ ಬಜೆಟ್ ಐತಿ ಒಂದು ಅಂಥವ್ರು ಯಾರ್ರಿ ನಿಮ್ಗೆ ಗೊತ್ತಿದ್ದನವ್ರು ಯಾರ್ರಿ ವಿವೋ ಮೊಬೈಲ್ ಮಾಡೋರಿದ್ರು ಅಂದ್ರೆ ನಮಗೆ ಸಂಪರ್ಕ ಮಾಡಿರಿ. ಹಂಗೆ ಇವ್ನ ಬಜೆಟ್ 10,000 ಅಂತ ಹೇಳ್ಯಾನ, ಆದ್ರೆ ಇವ್ನ ಹತ್ರ 10,000 ರೂಪಾಯಿ ಇದಾವ ಈಗ ಇಲ್ಲ 10,000 ಇಲ್ಲ ಇನ್ನು 10,000 ಏನು ಇಲ್ರಿ ಅಂತಾರಿ. ಅಂದ್ರೆ EMI ಆಪ್ಷನ್ ಅದ ಏನಾರ ಇದ್ರೆ ಹಂಗೂ ಕೂಡ ನಡಿತೈತ್ರಿ. ಹಂಗೂ ನಡೀತಿದ್ರೆ ನಾವು ತಗೋರ್ದೇವೆ. ಇಂಥವ್ರು ಯಾರ್ರಿ ನಿಮ್ಗೆ ಯಾರ್ರಿ ಗೊತ್ತಿದ್ರಪ್ಪ ಅಂತಂದ್ರೆ ನನಗೆ DM ಮಾಡಿರಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಇಷ್ಟ ಆಗಿತ್ತು ರೀ ಇವತ್ತಿನ ವಿಡಿಯೋ. ಹಂಗೆ ಇವತ್ತಿನ ವಿಡಿಯೋ ಏನಾದ್ರೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನನ್ನ ಚಾನಲ್ದಾಗ ನೀವೇನು ಹೊಸಬರಾಗಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬಾಯ್ ಬಾಯ್.